ಮದುವೆ ಆಗವ್ ನಾನು ಹೇಳ್ತಾನೆ ಸುಮ್ಮನೆ ನಿಲ್ಲಿಸೋ ಗಪ್ಪ ಅದು ಅಪ್ಪ. ಮುಂದೆ ಶಾಸ್ತ್ರಿ ಕೂತಿದ್ದ ಮಂತ್ರ ನಾವು ಏನಂದಿ ಅಂದವ. ನೀವು ಯಾರೋ ಒಬ್ಬರ ಹಿಂಗೆ ಬಂದ್ ಮಾಡಿ ಕೇಳಿರೇನು? ಎಲ್ರಿ ನಾವೆಲ್ಲಿ ಬಂದ್ ಮಾಡಿ ಕೇಳೋನು, ಏನು ಸುದ್ದಿ ಕಟ್ಟು ಸುಳ್ದು ಹೆಚ್ಚಾಗಿತ್ತು ನಮಗ. ಯಾವಾಗ ಕಡ್ತಾನೆ ಯಾವಾಗಿಲ್ಲ, ಯಾವಾಗ ಕಡ್ತಾನೆ ಹಂಗೆ ನಿಲ್ಬಿಡ್ರಿ ನೀವೇನು. ಒಬ್ರು ನೀವು ನಡವರ್ಕ ಮಂತ್ರದ ಅರ್ಥ ಕೇಳಿಲ್ಲ. ಸಮರ್ಥ ರಾಮದಾಸರು ಕೇಳಿದ್ರು ಏನಿದ್ರ ಮಂತ್ರ ಅರ್ಥ ಏನಂದಿನಿ ಲಾಸ್ಟ್? ಸುಮೂರ್ತೆ ಸಾವಧಾನ. ಸಾವಧಾನ ಅಂತ ಯಾಕಂದಿ? ಆಗ ಶಾಸ್ತ್ರಿಗಳು ಭಾಳ ಶಾಣ್ಯಾರಿದ್ರು. ಅವ್ರು ಹೇಳಿದ್ರು ಸಮರ್ಥ ರಾಮದಾಸನಿಗೆ, ನೋಡಪ್ಪ ಈ ದಾರಿ ಏನದಲ್ಲ ಇದು ದುರ್ಗಮ ದಾರಿ. ಸಂಸಾರದ ಮಾರ್ಗ ದುಃಖದ ಮಾರ್ಗ, ಸಂಸಾರದ ಮಾರ್ಗ ದುರ್ಗಮದ ದಾರಿ. ಇಲ್ಲಿ ಅಪಮಾನಗಳು ಬರ್ತಾವ, ಇಲ್ಲಿ ಮಾನಗಳು ಬರ್ತಾವ, ಇಲ್ಲಿ ಸನ್ಮಾನಗಳು ಬರ್ತಾವ, ಇಲ್ಲಿ ದುಃಖಗಳು ಬರ್ತಾವ, ಇಲ್ಲಿ ನಿಂದೆಗಳು ಬರ್ತಾವ. ಇವೆಲ್ಲ ಬಂದರೂ ಸುಮೂರ್ತ ಇದ್ರೂ, ಮುಹೂರ್ತ ಒಳ್ಳೆಯದಿದ್ರೂ ಕೂಡ ನೀ ಹೋಗುವುದು ಮಾತ್ರ ಈ ಸಂಸಾರದ ಮಾರ್ಗದೊಳಗೆ ಸಮಾಧಾನದಿಂದ ಹೋಗ್ಬೇಕು, ಸಾವಧಾನದಿಂದ ಹೋಗ್ಬೇಕು. ಅದಕ್ಕೆ ಈಗ ಹೇಳಕತ್ತಿದೀವಿ ನಿನಗೆ ನಾವು. ಮೊದಲ ಹೇಳಬಾರ್ದ್ರಿ ಅಂತ ನೀ ಹಿಂದಿಗಡೆ ಅಂದಿದ್ರೆ ನಮಗ. ಅದಕ್ಕೆ ಸಾವಧಾನ ಅವಂದ. ಮತ್ತೆ ಇಟ್ಟು ಸಮಾಧಾನಲೇ ಹೋಗುದಾದ್ರೆ ಇದನ್ಯಾಕ ಕಟ್ಟಿಸ್ಕೋಬೇಕು? ನಾವು ಮದುವೆ ನಾವು ಅಲ್ಲಿ ಅಂದ ಅಲ್ಲಿ ಕುತ್ತಲ್ಲಿ. ಈಗ ನೀವು ಎಲ್ಲಾರ ದಾರಿ ಕೇಳ್ತೀರಿ, ಕಾರ್ ಗಾಡಿ ತಗೊಂಡು ಸೈಕಲ್ ಮೋಟರ್ ತಗೊಂಡು ಹೋಗುವಾಗ ಈ ದಾರಿ ಸೀದಾ ಚಲೋ ಐತನ್ರಿ, ಕಂಟಿ ಕಾವಲಾಕ ಈ ತೆಗ್ಗ ಮುಳ್ಳ ಬಚ್ಚಿಕಿ ಬಾಳ್ದಾವ್ರಿ ಆ ದಾರ್ಯಾಗ ಅಂದ್ಕೂಲ ಏನ್ ಮಾಡ್ತೀರಿ? ಎಲ್ಲಿದ್ ಬಿಡೋ ಮರ ಮತ್ತೆ ಬೇಡ ಅಂತೀರಿ. ಇಲ್ಲ ಸಾವಕಾಶ ಹೋಗಂದ್ರ ಇದ್ರ ಅರ್ಥ ಏನು? ಅಲ್ಲಿ ತೊಂದರೆ ಐತಂತ ಆ ದಾರ್ಯಾಗ. ಸಮಾಧಾನಲೇ ಹೋಗಂದ್ರ ಏನು? ಆ ದಾರಿ ಒಳಗೆ ತೊಂದರೆ ಐತಂತ ಇದ್ರ ಅರ್ಥ. ಅದಕ್ಕೆ ಸಮರ್ಥ ರಾಮದಾಸ್ ಅಂದ, ಮತ್ತು ಇಷ್ಟು ತಾಳ್ಮೆಯಿಂದ ಯಾರ ಏನಾರ ಅಂದ್ರೂ ಅವ್ರಿಗೆ ಹೊಳ್ಳೆ ಅನ್ನಬಾರದು. ಯಾರ ಬಡದ್ರು ಬಡಸುಗೊಳ್ದು, ಬೇದ್ರು ಬೇಸುಗೊಳ್ದು. ಇಲ್ಲಿ ಕಷ್ಟಗಳು ಬರ್ತಾವ, ನೋವುಗಳು ಬರ್ತಾವ, ಅವನ್ನೆಲ್ಲ ಸಮಾಧಾನದಿಂದ ತಾಳ್ಕೊಂಡು ಹೋಗ್ಬೇಕು ಅಂತ ನಾವು ಅದಕ್ಕೆ ಹೇಳಕತ್ತೀವಂತಂದಾಗ ಸಮರ್ಥ ರಾಮದಾಸ ತಾಳಿ ಕಟ್ಟಕ ಅವೇನು ಶಾಸ್ತ್ರಿ ಕೊಟ್ಟಿದ್ದಲ್ಲ, ತಗೋ ನಿನ್ ತಾಳಿ ಅಂದವ. ತಗೋ ನಿನ್ ತಾಳಿ ಅಂದ ಎದ್ದು ಹೋಗೇ ಬಿಟ್ಟ. ಯಾಕಂದ್ರೆ ಇಟ್ಟ್ಯಾಕೆ ಒದ್ದಾಡ್ಕೋದು ಸಾಯ್ಬೇಕು, ನಾವು ಆರಾಮಿರ್ತೀವಲ್ಲ ಅಂದವ. ನೀವ್ ಯಾರು ಹಿಂಗೆ ಮಾಡ್ರೇನ್ರಿ? ಇಲ್ರಿ ಸ್ವಾಮಿ ನಾವೇ ಹಂಗೆ ಎದ್ದು ಹೋಗಾಕ ಬರ್ತದ್ರಿ, ಮಗ್ಗದಾಗ ಹಿಡು. ಅದಕ್ಕೆ ಕಟ್ಟಿರ್ತಾರ ನೋಡ್ರಿ. ಎದ್ದು ಹೋಗಾಕ ಬರ್ಲಾರ್ದಂಗ ಅದನ್ನ ಏನ್ ಮಾಡಿರ್ತಾರ, ನಿಮ್ಮ ಶರ್ಗಕ್ಕ ಅವನ ಶಲ್ಯಕ ಅದು 3 ಗಂಟೆ ಹಾಕ್ತಾರೆ. ಸಟ್ನ ಉಚ್ಚಬಾರ್ದಂತ ಹೇಳಿ 3 ಗಂಟೆ ಹಾಕ್ತಾರಿಲ್ರಿ, 3 ಗಂಟೆ ಹಾಕ್ತಾರ. ತಾಳಿಗೂ 3 ಗಂಟೆ ಹಾಕ್ತಾರ. ಹಂಗ ಅವು ಸಟ್ನ ಬಿಚ್ಚಬಾರ್ದಂತ ತಿಳ್ಕೊಂಡ ಆವತ್ತ ನಿಮ್ಮ ಶರ್ಗಿಗೆ ಅವನ ಶಲ್ಯಕ 3 ಗಂಟೆ ಹಾಕಿದ್ರು ಬರೋಬರಿ. ಹೊಳ್ಳಿ ಬಿಚ್ಚಾರೋ ಇಲ್ಲ ರೀ? ನಾ ಹಿಂದೆ ಶರ್ಗಿಗೆ ಬಿಚ್ಚಾರಿಲ್ರಿ? ಬಿಚ್ಚಾರ್ರಿ ಸ್ವಾಮಿ. ನಮಗೂ ಏನು ಮಾಡ್ದಂಗೆ ಆಗೈತಂದ್ರೆ ಆ ಕತ್ತಿಗೆ ಬಿಚ್ಚಿದಂಗೆ ಕಟ್ಟಿದಂಗೆ ಆಗೈತೆ. ಅಟ್ಟ ನಮಗೂ ಇನ್ನ ಕಟ್ಟಿದಂಗೆ ಐತದ. ಕಟ್ಟ್ಯಾರಟ್ಟ ಆದ್ರ ಬಿಚ್ಚಿಲ್ಲ, ಬಿಚ್ಚಿದಂಗೆ ಮಾಡ್ಯಾರ. ನಮಗಿನ ಕಟ್ಟಿದಂಗೆ ಕಾಂತತ್. ನೀವೇನು ಮಾಡಿರಿ? ಹಂಗೆ ಕಟ್ಕೊಂಡಿರಿ. ಆ ಕಾರಣಕ್ಕೇನಪ್ಪ ಅಂತಂದ್ರೆ ನಾವು ಈ ಜೀವನದೊಳಗೆ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕಾದ್ರೆ ತಾಯಿ ಹಂಗ ಬರಂಗಿಲ್ಲ. ಸುಖ ಎಲ್ಲಿದ ಬರ್ತದ ರೀ? ಪುಣ್ಯದ ಫಲವೇ ಸುಖ, ಪಾಪದ ಫಲವೇ ದುಃಖ. ನಾವು ಹಿಂದೆ ಮಾಡಿದ ಪುಣ್ಯವನ್ನು ಇವತ್ತು ಉಂತಾರಂತ ಹೇಳ್ತೀವಲ್ಲ, ಆ ರೀತಿಯೊಳಗೆ ನಮಗೆ ಸುಖ ಬರಬೇಕಾಗಿತ್ತು ಅಂದ್ರೆ ಒಂದಿಟ್ಟು ಪುಣ್ಯ ಮಾಡಬೇಕು, ಒಂದಿಟ್ಟು ದಾನ ಮಾಡಬೇಕು, ಒಂದಿಟ್ಟು ಧರ್ಮ ಮಾಡಬೇಕು. ನೀವು ಮಾಡಿದ ಪುಣ್ಯ ನಿಮ್ಮನ್ನು ಎಲ್ಲಿದ್ದರೂ ರಕ್ಷಣೆ ಮಾಡ್ತದ. ನೀವು ಮಾಡಿದ ಧರ್ಮ ನಿಮ್ಮನ್ನು ಎಲ್ಲಿದ್ದರೂ ರಕ್ಷಣೆ ಮಾಡ್ತದ. ಇವತ್ತು ನೀವು ಒಂದು ತುತ್ತು ಅನ್ನ ಉಣ್ಕೊಂಡು ಆರಾಮದಿರಿ ಅಂತಂದ್ರೆ ನೀವೇನೋ ಹಿಂದೋ ಅಥವಾ ಯಾವಾಗೋ ದಾನ ಮಾಡಿರಂತೆ ಇವತ್ತು ನೀವು ಉಣ್ಣಾಕತ್ತೀರಿ. ಅದಕ್ಕೆ ನಾವು ಮಾಡಿದ ದಾನ ಏನದ ನೋಡ್ರಿ, ಅದು ಭಾಳ ಶ್ರೇಷ್ಠದ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಎಷ್ಟು ಸಾಧ್ಯ ಆಗುತ್ತದ. ನಮ್ಮ ಪೂರ್ವಜರು ಅದನ್ನೆಲ್ಲ ಹೇಳ್ಯಾರ ನೋಡ್ರಿ. ನಾವು ಎಂದು ಹುಟ್ಟಿವಿ ಅಂದೇ ನಮ್ಮ ಮನೆಯೊಳಗೆ ದಾನ ಚಾಲು ಆಗ್ಯದ. ನಾವು ಎಂದು ಹುಟ್ಟಿವಿ ಅಂದೇ ನಮ್ಮ ಮನೆಯೊಳಗೆ ಧರ್ಮ ಚಾಲು ಆಗ್ಯದ. ನೋಡ್ರಿ, ನಿಮ್ಮ ಮನ್ಯಾಗ ಒಂದು ಕೂಸು ಹುಟ್ಟಿತ್ತಂದ್ರೆ ಹುಟ್ಟಿದ 2-3 ದಿವಸಕ್ಕಣ ಸ್ವಾಮಿಗಳನ್ನ ಕರೆಸ್ತೀರಿ ಲಿಂಗ ಕಟ್ಟಾಕ. ಬರೇ ಹುಟ್ಟಿದ 3-4 ದಿವಸಕ್ಕೆ ಸ್ವಾಮಿಗಳಿಗೆ ಕರೆಸಿ ಲಿಂಗ ಕಟ್ಟಿಸಿ ಸ್ವಾಮಿಗಳಿಗೆ ಇಬ್ಬರಿಗೂ ಊಟ ಮಾಡಿಸಿ ಕಳಿಸ್ತೀರಿ. ಆ ನಂತರ ತೊಡೆ ದಿವಸಕ್ಕೆ ಹೆಸರು ಹಿಡಿದು ಬರ್ತದೆ.
ಮತ್ತು ಹೆಸರಿಡುವಾಗ ಮತ್ತು ಸ್ವಾಮಿಗಳನ್ನ ಕರೆದ, ಓಣ್ಯಾನವ್ರನ್ನ ಕರೆದ, ಸಂಬಂಧಿಕರನ್ನ ಕರೆದ, ಊಟ ಮಾಡಿಸಿ ಪಳಾರ ಮಾಡಿಸಿ ಮತ್ತೆ ಕಳಿಸ್ತೀವಿ. ನೋಡ್ರಿ, ಹುಟ್ಟಿದಾಗ ಚಾಲು ಏನು ದಾನ, ದಾಸೋಹ, ಧರ್ಮ, ಪುಣ್ಯ ಅವತ್ತೇ ಚಾಲು ಆಗ್ತದ. ಮುಂದಿದ ಎಲ್ಲಿ ತಕ ಇರ್ತದ ಅಂದ್ರೆ ಸಾಯು ತಕಾನು ಅದರಿ. ನಮ್ಮ ಮನ್ಯಾಗ ಪ್ರತಿಯೊಬ್ಬರ ಮನ್ಯಾಗ ದಾನ ಅಷ್ಟು ಶ್ರೇಷ್ಠದ. ಕಾರಣ ಏನು ಅಂತಂದ್ರೆ ನಮ್ಮ ಪೂರ್ವಜರು ಹಂಗ ಹಾಕೊಂಡು ಬಂದಾರ. ಆ ನಂತರ ಹುಡುಗರಿಗೆ ಶಾಲು ಹೊಚ್ಚುದಂತೂ ಮಾಡ್ತಾರ, ಹೆಣ್ಣು ಹುಡುಗರಿಗೆ ಹುಟ್ಟುದಟ್ಟಿ ಅಂತ ಮಾಡ್ತಾರ. ಆವಾಗ ಮತ್ತು ಓಣ್ಯಾನವ್ರನ್ನ ಊರಾನವ್ರನ್ನ ಪೆಂಡಾಲ್ ಹಾಕಿ ಸಂಬಂಧಿಕರನ್ನ ಕರೆದು ಊಟಕ್ಕೆ ಮಾಡಿಸಿ ದಾನ ಧರ್ಮ ಪುಣ್ಯ ಮಾಡಿ ಮತ್ತ ಆಗು ಮಾಡೋದು. ಹುಟ್ಟದಟ್ಟಿ ಮತ್ತ ಆನಂತರ ಶಾಲು ಹೊಚ್ಚೋದು ಆಯ್ತಂದ್ರ ಮುಂದೆ ಮತ್ತೇನಪ್ಪಾ ಅಂತಂದ್ರ ಮದುವೆ ಬರ್ತದ. ಮದುವೆ ಬಂತು ಅಂದ್ರ ಆಗ ಮತ್ತ ಮಂದಿನ ಕರಿ, ಸ್ವಾಮಿಗಳನ್ನ ಕರಿ, ಕೂಡಿಸು, ಪೆಂಡಾಲ್ ಹಾಕ, ಊಟಕ್ಕೆ ಮಾಡಿಸು, ಮತ್ತ ಆಗ ದಾನ ಧರ್ಮ ಪುಣ್ಯ ಮಾಡು. ಅದಾಯ್ತಂದ್ರ ಮತ್ತ ಹಂಗ ಏಕ ಮುಂದೆ ನೀ ಸಾಯುತ ಕಾನು ಮನ್ಯಾಗು ಮತ್ತೆ ಎಟ್ಟು ಅಂತಂದ್ರೆ ನೋಡ್ರಿ, ನಮ್ಮ ಪೂರ್ವಜರು ಹೆಂಗೆ ಹಾಕ್ಯಾರಂದ್ರೆ ಮನ್ಯಾಗ ನಿಮ್ಮ ಸಲುವಾಗಿ ಎಂದೂ ನೀವು ಅನ್ನ ಮಾಡಿಕೊಂಡು ತಿನ್ನಬಾರದು. ಮತ್ತೇನ್ರಿ ಸ್ವಾಮಿ ನಾವು ಯಾರ ಸಲುವಾಗಿ ಮಾಡೋನು ಅಂದ್ರೆ ಇದರ ಅರ್ಥ ಏನು? ನಿಮ್ಮ ಮನ್ಯಾಗ ಮಾಡಿದ ಅಡಿಗೆ ಪ್ರತಿ ದಿವಸ ಒಂದು ತುತ್ತರ ಯಾಕೊಲ್ಲಕ್ಕೆ ಹೊರಗೆ ಹೋಗಬೇಕಂತ ನೇಮ ಅದ ನೋಡ್ರಿ. 12ನೇ ಶತಮಾನದೊಳಗೆ ಶರಣರು ದಾಸೋಹದ ಸಿದ್ಧಾಂತವನ್ನು ನಮಗೆ ಕೊಟ್ಟಿದ್ದಾರೆ, ಕಾಯಕದ ಸಿದ್ಧಾಂತವನ್ನು ಕೊಟ್ಟಿದ್ದಾರೆ, ಸಮಾನತೆಯ ಸಿದ್ಧಾಂತವನ್ನು ಶರಣರು ಕೊಟ್ಟಿದ್ದಾರೆ. ಬಸವಣ್ಣವ್ರ ಮನೆಗೆ 8 ಮಂದಿ ಊಟ ಮಾಡ್ತಿತ್ತಂದ್ರೆ ಒಂದು ದಿವಸಕ್ಕೆ 1,96,000 ಜಂಗಮರಿಗೆ ಊಟ ಮಾಡಿಸ್ತಿದ್ರು. ಹಂಗ ಪ್ರತಿಯೊಬ್ಬರು ಶರಣರ ಮನ್ಯಾಗ ದಿವಸ ದಾಸೋಹ, ದಿವಸ ಜಂಗಮರು, ದಿವಸ ಶರಣರು. ಕಲಬುರಗಿ ಶರಣಪ್ಪನ ಮನೊಳಗೆ ದಿವಸ 1,000 ಮಂದಿ ಊಟ ಮಾಡ್ತಿದ್ರು. 40 ವಾರ್ಡದ ವೀರೇಶ್ವರ ಶರಣರ ಮನ್ಯಾಗ ದಿವಸ 1,000 ಮಂದಿ ಊಟ ಮಾಡ್ತಿದ್ರು. ಇದರ ಅರ್ಥ ಏನಂದ್ರೆ ಪ್ರತಿಯೊಬ್ಬರು ಪ್ರತಿ ದಿವಸ ನಮ್ಮ ಮನೆಯಿಂದ ಒಂದು ತುತ್ತರ ಯಾಕಂದಕತಿ ಇನ್ನೊಬ್ಬರ ಮನೆಗೆ ಹೋಗಲೇಬೇಕು, ಅದು ದಾನ ರೂಪದಿಂದ ಕೊಡಲೇಬೇಕು. ಹಿಂದಿನ ಕಾಲದೊಳಗ ನಮ್ಮ ಮನೆಗೆ ಆಗ ಬಾಣದ ರೊಟ್ಟಿಗಂತ ಬರ್ತಿದ್ರಿ ಹೆಣ್ಮಕ್ಳು ಗಣಮಕ್ಕಳು. ಒಂದು ದುರುಡಿ ತೊಗೊಂಡು ಅದ್ರ ಮ್ಯಾಗ ಅರಿವಿ ಹಚ್ಕೊಂಡು ಕೆಳಗೆ ಮನ್ಯಾಗ ಬಂದು ಬಾಣದ ರೊಟ್ಟಿ ಕೊಡ್ರಿ. ಈಗ ಬರ್ತಾರೇನ್ರಿ ಯಾರು? ಈಗೂ ಬರ್ತಾರಿಲ್ರಿ? ಯಾಕೆ ಬರ್ತಾರಂದ್ರೆ ಧರ್ಮದ ಮುಂಜಾನೆ ಎದ್ದು ಕೂಡಲೇ ನೀವು ಮಾಡಿದ ಮೊದಲನೇ ರೊಟ್ಟಿ ದಾನಕ್ಕೆ ಹೋಗ್ಬೇಕು. ಮುಂಜಾನೆ ಎದ್ದು ಕೂಡಲೇ ಮಾಡಿದ ರೊಟ್ಟಿಯೊಳಗೆ ಮೊದಲನೇ ರೊಟ್ಟಿ ಧರ್ಮಕ್ಕೆ ಹೋಗ್ಬೇಕು. ಅದನ್ನ ನಾವು ಯಾರೂ ತಿನ್ನಬಾರದು. ಸುಮ್ಮ ಅಂತಿರ್ತೀವಿ ನಾವು ಮಣಿ ಹಿರಿ ಮಗ ತಿನ್ನಬಾರ್ದಂತ. ಮಣಿ ಹಿರಿ ಮಗ ಅಲ್ಲ, ಯಾವ ಮಗನೂ ತಿನ್ನಬಾರ್ದು ಅದನ್ನ. ಯಾಕಂದ್ರೆ ಮೊದಲನೇ ರೊಟ್ಟಿ ಮಠಕ್ಕೆ ಬರ್ಬೇಕು, ಮೊದಲನೇ ರೊಟ್ಟಿ ದಾನಕ್ಕೆ ಹೋಗ್ಬೇಕು, ಮೊದಲನೇ ರೊಟ್ಟಿ ಪುಣ್ಯ ಮಾಡ್ಬೇಕು. ಆ ರೀತಿಯೊಳಗ ನೋಡ್ರಿ, ನಮ್ಮ ಮನ್ಯಾಗ ಹಿಂದಿನವರು ಗಂಡಾದು ಶೀರಿ ತಂದ್ರೆ ನಿಮ್ಮ ಗಂಡುಗಳು ಶೀರಿ ತರ್ತಾರಿಲ್ರಿ? ಶೀರಿ ತಂದ್ರೆ ಹಿಂಗಿಂದ ಪದ್ಧತಿ ಏನಿತ್ತಂದ್ರ ತಂದದ ಶೀರಿ ಏಕದಮ್ ನೀರಾಗ ಹಾಕಿ ನಾವ ಉಡ್ತಿದ್ದಿಲ್ಲ. ಆಗ ನಮ್ಮ ಆಯಿಗಳಿಗೆ ಗೊತ್ತದ, 70-80 ವರ್ಷದ ಆಯಿಗಳಿದ್ರ ಅವ್ರಿಗೆ ಗೊತ್ತದ. ಏನಂದ್ರ ಹೊಸಾದ ತಂದದ ಶೀರಿ ನೀರಾಗ ಹಾಕಿ ನಾವ ಉಡಂಗಿಲ್ಲ, ಓಣ್ಯಾಗ ಮಂದಿಗೆ 4 ಹೋಗಿ ಊಡು ಕೊಡ್ತಿದ್ದಿಲ್ರಿ. ಹಿಂದ ಹೊಸ ಸೀರೆ ತಂದು ಕೂಡಲೇ ಯಾರಿಗಾರ ಕೊಡೋದು, 1-2 ಒಗಿ ಊಡೇವ. ಇದನ್ನ ದಾನದು, ಧರ್ಮದು, ಪುಣ್ಯ ಅದು. 40 ವಾರ್ಡದ ವೀರೇಶ್ವರ ಶರಣರು ತಮ್ಮ ಹೆಂಡತಿಗೆ ಸೀರೆ ತಂದು ಕೂಡಲೇ ಹೊಸ 2 ಸೀರೆ ತಂದ್ರಂದ್ರೆ ಅವ್ರಿಗೆ ಕೊಡುವಾಗ ಅಂತಿದ್ರು. ಯಾರಿಗೆ? ಅವನ ಹೆಂಡತಿಗೆ. 40 ವಾರ್ಡದ ವೀರೇಶ್ವರ ಶರಣರು ಹೆಂಡತಿಗೆ ಅಂತಿದ್ರು, ಹೊಸ ಸೀರೆ ತಂದಿನೇವಾ ಅವ್ವ ಅಂತಿದ್ರಂತ. ಅವ್ರ ಹೆಂಡತಿಗೆ 40 ವಾರ್ಡದ ವೀರೇಶ್ವರ ಶರಣರು ಹೆಂಡತಿಗೆ ಅವ್ವ ಅಂತಿದ್ರಂತ, ಅವರು ಅಪ್ಪ ಅಂತಿದ್ರಂತ. ಭಾಳ ದೊಡ್ಡ ಪರಂಪರೆ ಅದು. ಇನ್ನೊಂದ್ಸಾರಿ ಹೇಳ್ತೀನಿ ಅದನ್ನ ನಿಮಗನ. ಶೀರಿ ಕೊಡುವಾಗ ಈ ಶೀರಿ ಶರಣರ ಸೇವಾ ಮಾಡ್ಬೇಕವ, ಈ ಶೀರಿ ಜಂಗಮರ ಸೇವಾ ಮಾಡ್ಬೇಕ್ರಿ. ಈ ಸೇವಾ ಆದ ನಂತರ ಬರೇ ನಾವು ಮನುಷ್ಯರಟ್ಟ ಸೇವಾ ಮಾಡೋದಲ್ಲ, ಈ ಶೀರಿನೂ ಜಂಗಮರ ಸೇವಾ ಮಾಡ್ಬೇಕ್ರಿ ಅಂತಂದಾಗ ಹ್ಞೂ ಅಂತ ಆಕೆ ಏನು ಮಾಡ್ತಿದ್ಲಂದ್ರೆ ಹೊಸ ಶೀರಿ ತಂದದ್ದು ನೀರಾಗ ಹಾಕಿ, ನೀವು ಯಾರು ಜಂಗಮರು ಸ್ವಾಮಿಗಳು ನಿಮ್ಮ ಮನೆಗೆ ಊಟಕ್ಕೆ ಬಂದ್ರೆ ಮಡಿ ಅರಿವಿ ಒಕ್ಕೊಂಡು ಬಂದದ್ದು ಹಾಸ್ತಿರಿಲ್ಲ, ದೋತರ ಮತ್ತು ಹಾಸ್ತಿರಿಲ್ಲ. ಹಂಗೆ ಜಂಗಮರ ಮನೆಗೆ ಊಟಕ್ಕೆ ಬಂದ್ರಂದ್ರ ಪ್ರತಿ ದಿವಸ ಹೊಸ ಸೀರೆ ತಂದದ್ದು ನೀರಾಗ ಹಾಕಿ ದಿವಸ ಹಾಸ್ತಿದ್ಲ ಅವತರನ. 1 ತಿಂಗಳು 2 ತಿಂಗಳು 3 ತಿಂಗಳು ಬರೇ ಹಾಸುದ ಅವನು, ಒಗಿಯುದು ಹಾಸುದು. ಕಡೀಕ ಆ ಶೀರಿಗಳು ಇನ್ನೇನೊಂದು 1 ತಿಂಗಳು 2 ತಿಂಗಳು ಉಟ್ರ ಹರಿಬೇಕು. ಹಂಗ ಅದು ಅಂದ್ರೆ ಆಗ ಅವರು ವೀರೇಶ್ವರ ಶರಣರು ಬಂದು 2 ಶೀರಿ ತಗೊಂಡು ಅವ್ರನ್ನ ಕರಿತಿರಂತೆ. ಈ ಶೀರಿ ಭಾಳ ಸೇವಾ ಮಾಡ್ಯಾವ ನೋಡವ. ಈಗ
ಈ ಸೀರೆ ಬಹಳ ಸೇವಾ ಮಾಡ್ಯಾವ ನೋಡ್ಯವ, ಇವು ಉಡಾಕ್ ಏನ್ ಅಡ್ಡಿ ಇಲ್ಲಿ ನೋಡ್ಯವ, ಈಗ ತಗೋ ಅಂತ ಆಗ ಉಡಾಕ್ ಕೊಡ್ತಿದ್ರಂತ ಸೀರೆ. ಆ ಸೀರೆ ಜಂಗಮರ, ಶರಣರು, ಸಂತರು, ಸನ್ಯಾಸಿಗಳು, ಮಹಾತ್ಮರು ಅದ್ರ ಮ್ಯಾಗ ಕುಂತು ಊಟ ಮಾಡಿ ಹೋಗಿದ್ರಂತ, ಹಾಸ್ತಿದ್ಲಂತ. ಹಿಂಗ ಹಿಂದಿನ ಪರಂಪರೆ ಏನದ ಅಂತಂದ್ರೆ ಗಂಡ ಬರೇ ಉಡಾಕ 2 ಸೀರೆ ತಂದಂದ್ರೆ ಇನ್ನೊಬ್ಬರಿಗೆ ಉಡಾಕ ಕೊಟ್ಟು ನಮ್ಮ ಮಂದೆಲ್ಲ ಉಡ್ತಿದ್ರು. ಹೌದಿಲ್ರಿ? ಆನಂತರ ಬರೇ ದೊಡ್ಡವ್ರು ಉಡ್ಲಿಲ್ಲ ಅಂದ್ರೆ ಸಣ್ಣ ಹುಡುಗರಿಗಾರ ಉಡಿಸ್ತಿದ್ರು ಬರ್ಬರ್ತ. ಒಂದ್ ವೇಳೆ ಯಾರು ಉಟ್ಕೋಲಿಲ್ಲ ಅಂದ್ರೆ ಇನ್ನೂ ಪದ್ಧತಿ ಅದ, ಕಡಿಕ ಆಕಳ ಮೇಲಾರ ಹಾಕಿ ತೆಗದ ನೀರಾಗ ಹಾಕಿ ಉಡ್ಬೇಕಂತ ಸೀರೆ. ಹೊಸ ಸೀರೆ ನೀರಾಗ ಹಾಕಿ ಒಮ್ಮೆ ಉಡಬಾರ್ದಂತ ನಾವು ಪದ್ಧತಿ ಅದ, ನಮ್ಮ ಹಿರಿಯರು ಮಾಡಿದ್ದದು ನೇಮದ ದಾನ ಧರ್ಮ. ಮನ್ಯಾಗ ಎಮ್ಮೆ ಹಿಡಿತಂದ್ರ ಫಸ್ಟಿಗೆ ಗಿನ್ನ ಹಿಂಡ್ತದ, ಅದು ಗಿಂಪದ ಹಾಲ. ನೀವ ತಿಂತೀರಿ, ಓದ್ ಯಾರಿಗಾರ ಕೊಡ್ತೀರಿ? ಓದ್ ಕೊಡೋದು ಮನಿ 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 ಅಡ್ಡಾಡಿ. ನಮ್ಮ ಮನ್ಯಾಗ ಆಕಳ ಇಳ್ದದ ತಗೋರಿ, ನಮ್ಮ ಮನ್ಯಾಗ ಎಮ್ಮೆ ಇಳ್ದದ ತಗೋರಿ, ಗಿಂಪದ ಹಾಲ ಮಠಕ್ಕೆ ಕೊಡ್ರಿ. ಯಾಕಂತಂದ್ರ ಒಟ್ಟು ಕೊಡುವುದು ನಮ್ಮ ಪೂರ್ವಜರು ಹಾಕ್ಯಾರ ರೀ, ಪರಂಪರೆ ಹಾಕ್ಯಾರ. ಆ ರೀತಿಯೊಳಗ ಅವ್ರು ಹಾಕ್ಯಾರ ಕರ, ಇವ್ರು ಅದನ್ನ ಮಾಡುವಾರ. ನಮ್ಮ ಮಂದಿ ಈಗಿನ ಮಂದಿ ಎರಡು ಜೀನ್ ಅದ ಅಂದ್ರೆ ಒಂದು ರೊಟ್ಟಿನೂ ಕೊಡಕ ತಯಾರಿಲ್ಲ. ಯಾರ ಭಿಕ್ಷುಕರು ಬಂದು ಯವಾ ಒಂದು ರೊಟ್ಟಿ ಕೊಡ ತಾಯಿ ಅಂದ್ಕೊಳ್ಳೆ, ಸಾಕಾಗ್ಯದ ನಿಮ್ಮ ಕಾಲಾಗ, ನೀಡಿ 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 ಬಾಗಲ ಹೆಕ್ರಿ. ನೋಡ್ರಿ ಎಂಥ ಪರಿಸ್ಥಿತಿ ಬಂದದ ಇವತ್ತಿನ ಕಾಲದೊಳಗೆ. ಯಾರಿಗಾರ ದೇವ್ರು ನಿಮಗೊಂದಿಟ್ಟು ಅನುಕೂಲ ಕೊಟ್ಟಿದ್ದಂದ್ರ, ದೇವ್ರು ಯಾರಿಗಾರ ನಿಮಗೊಂದಿಟ್ಟು ಚಲೋ ಆಸ್ತಿ ಅನುಕೂಲ ಕೊಟ್ಟಿದ್ದಂದ್ರ, ಇಲ್ಲದವ್ರಿಗೊಂದಿಟ್ಟು ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡುವ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿತೆನಬೇಡ, ಅದು ಮುಂದೆ ಕಟ್ಟಿಹುದು ಬುದ್ಧಿ ಸರ್ವಜ್ಞ. ನೀವು ಯಾರಿಗಾರ ಕೊಟ್ರ ಅದು ಪುಗುಶೆಟ್ಟಿ ಹೊಕ್ಕತ್ತೆ ಅಂತ ತಿಳ್ಕೊಬೇಡ್ರಿ. ನೀವು ಪಕ್ಕ ತಿಳ್ಕೊರಿ. ಬರೇ ಏನಾದರೂ ರೂಪಾಯಿ ದಾನ ಮಾಡಿದ್ರ, ಬರೇ ₹1 ಯಾರಿಗಾದ್ರೂ ಕೊಟ್ರಿ ಅಂತಂದ್ರ ಆ ಪರಮಾತ್ಮ ನಿಮ್ಮ ಡೈರಿ ಒಳಗ ಇಂಥವ್ರು ₹1 ಕೊಟ್ಟಾರಂತ ಆಗ ಬರದ ಬಿಡ್ತಾನ. ತೊಡೆ ದಿವ್ಸಕ್ಕೆ ₹1ಕ್ಕೆ 99 ಹಾಕಿ ₹100 ಸುದ್ದು ಮಾಡಿ ಕೊಡ್ತಾನ ಪರಮಾತ್ಮ ನಿಮಗ. ಹಂಗ ಎಂದು ತಗೊಳಂಗಿಲ್ಲ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಹಸಿದು ಬಂದವಗೆ